ಇನ್ನು ಯುಗಾದಿ ಹಬ್ಬ ಕಳೆದ ಇಂದು ಮಾರನೇ ದಿನವೇ ಬೆಳ್ಳಂಬೆಳಗ್ಗೆ ಚಿತ್ರರಂಗಕ್ಕೆ ಮತ್ತೊಂದು ಆಘಾತನೇ ಆಗಿದೆ. ಕನ್ನಡದ ಪ್ರಖ್ಯಾತ ಹಾಸ್ಯ ನಟ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿಗೆ ಸದ್ಯಕ್ಕೆ ಬರ್ತಾ ಇದೆ. ಹೌದು, ಹಾಗಾದ್ರೆ ಏನಾಯ್ತು ಇವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಅದ್ಭುತವಾದ ಛಾಪನ್ನು ಮೂಡಿಸಿ ಹಾಸ್ಯ ನಟರಾಗಿ ಸುಮಾರು 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಮಂದೀಪ್ ರಾಯ್ ಅವರು ಇದೀಗ ಕೊನೆ ಸೆಳೆದಿದ್ದಾರೆ. ಇನ್ನು ಕನ್ನಡ ಸಿನಿಮಾಗಳಲ್ಲಿ ಆವಾಗಿನ ಕಾಲದಿಂದ ಅಂದರೆ 1975ರಿಂದ ಹಿಡಿದು 2015ರ ತನಕ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ. ಇದು ಅದ್ಭುತವಾದ ನಟ ಇದೀಗ ವಿಧಿವಶರಾಗಿದ್ದರೂ ಸಹ ಯಾರೋ ಒಬ್ಬ ನಟ ನಟಿಯರು ಕೂಡ ತಿರುಗಿ ನೋಡಿದಿರೋದು ಇದೊಂದು ದುರಂತ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇಷ್ಟೊಂದು ಹಾಸ್ಯ ನಟರಾಗಿ ಅಷ್ಟೊಂದು ಸಿನಿಮಾಗಳಲ್ಲಿ ಅಭಿನಯಿಸಿ ಅಷ್ಟೊಂದು ಅಭಿಮಾನಿಗಳನ್ನು ಸಂಪಾದನೆ ಮಾಡಿದಂಥ ಮಂದೀಪ್ ರಾಯ್ ಅವರಿಗೆ ಅಂತಿಮ ದರ್ಶನಕ್ಕೆ ಯಾವ ನಟ ನಟಿಯರು ಕೂಡ ಭಾಗಿಯಾಗದಿರೋದು ನಮ್ಮ ಕನ್ನಡ ಚಿತ್ರರಂಗದ ದುರಂತ ಅಂತ ಹೇಳ್ಬೋದು. ಅದಕ್ಕಾಗಿಯೇ ಕನ್ನಡ ಚಿತ್ರರಂಗ ಇಷ್ಟು ಮಟ್ಟಿಗೆ ಕೆಳಮಟ್ಟಿಗೆ ಬಿದ್ದೋಗಿದೆ ಅಂತಲೂ ಸಹ ಇನ್ನೂ ಕೆಲವರು ವಿಶ್ಲೇಷಕರು ಈ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಅಂಥ ಕಾಲದಲ್ಲಿ ಮಂದೀಪ್ ರಾಯ್ ಅವರ ನಟನೆ ಮಾಡಿದಂಥ ಸಿನಿಮಾ ಸಂದರ್ಭದಲ್ಲಿ ಹೌಸ್ಫುಲ್ ಆಗಿದ್ದಂಥ ಥಿಯೇಟ್ರ್ ಇವತ್ತು ಥಿಯೇಟ್ರ್ ಒಬ್ಬರು ಸಹ ಹೋಗ್ತಾ ಇಲ್ಲ ಕಾರಣಕ್ಕೆ ಈ ಥರ ಕಲಾವಿದರ ಕೆಲವು ದುರಾಂಕಾರದ ವರ್ತನೆಗಳೇ ಕಾರಣ ಅಂತಲೂ ಸಹ